ನಮಸ್ಕಾರ ವೀಕ್ಷಕರೇ. ಡೊಂಬಿವಲ್ಲಿ ಬಡಗು ಯಕ್ಷ ಸಂಭ್ರಮ ಸಡಗರದ ಅದ್ದೂರಿಯ ಯಕ್ಷಗಾನ ಬಯಲಾಟ. ಡೊಂಬಿವಲ್ಲಿಯ ಹೆಸರಾಂತ ಹೋಟೆಲ್ ಉದ್ಯಮಿ, ಯಕ್ಷಕಲಾ ಸಂರಕ್ಷಕ, ಅಪ್ಪಟ ಕಲಾಪ್ರೇಮಿ, ಹೋಟೆಲ್ ಮಾತೃಶ್ರೀ ಡೊಂಬಿವಲ್ಲಿ ಇದರ ಮಾಲೀಕರಾದ ರತ್ನಾಕರ್ ಹೆಗ್ಡೆ ಇವರ ಸಂಯೋಜನೆಯಲ್ಲಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದರ್ತಿ ಇವರಿಂದ ಶ್ರೀ ಕಜ್ರಳ್ಳಿ ಕ್ಷೇತ್ರ ಮಹಾತ್ಮೆ ಎಂಬ ಯಕ್ಷ ಬಯಲಾಟವನ್ನ ಆಡಿ ತೋರಿಸಿದವರು. ಅದ್ಭುತವಾಗಿ ಈ ಯಕ್ಷಗಾನ ನೆರವೇರಿತು. ಹಿಂದೂ ಸಂಸ್ಕೃತಿ ನಮ್ಮ ಆ ಹಿಂದೂ ಸಂಸ್ಕೃತಿ ದೀಪ ಬೆಳಗಿಸುವ ನಮ್ಮ ಕರ್ತವ್ಯ. ದೀಪ ಪ್ರಜ್ವಲನಾಗ ನಾವು ಮಂತ್ರ ಶುಭಂ ಕರೋತಿ ಕಲ್ಯಾಣ ಆರೋಗ್ಯ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಬಂದಿನ ಆ ಮಂತ್ರ ಪಡೆದು ದೀಪ ಬೆಳೆಸಾಟ ನಮ್ಮ ಉಳಿಯುವಂತ ಕಾರ್ಯದ ಅವು ಸುಲಭಗಳು ನಮ್ಮ ಮನಸ್ಸಲ್ಲಿ ಹೆಚ್ಚು ನಾವು ನೆರವೇರಿಸಿಕೊಳ್ಳಿ ಆ ದೀಪ ಐಕಾದ್ರ ಆ ದೀಪ ಮಂತ್ರ ಆನಂದ ಶೇಖರ್ ಅಧ್ಯಕ್ಷರ ಗಣಸಂಘ, ಪ್ರಭಾಕರ್ ಶೇಖರ್ ಒಟ್ಟಿಗೆ ನಂಬಿಕಾ, ಸದಾನಂದ ಶೇಖರ್ ಅಯ್ಯಪ್ಪ ದೇವಸ್ಥಾನ ಅಯ್ಯಪ್ಪ ಭಕ್ತ ಮಂಡಳಿ ಶ್ರೀ ಕ್ಷೇತ್ರ ಅಧ್ಯಕ್ಷರ ಸದಾನಂದ ಈ ವೇದಿಕೆಗೆ ಅಂಚನೆ ಡಾಲ್ಫಿನ್ ಹೋಟೆಲ್ ಉಲ್ಲಾಸದ ಸದಾನಂದ ವೇದಿಕೆಗೆ ಸತೀಶ್ ಶೆಟ್ಟಿ ಹೋಟೆಲ್ ಇಡೋಡೊಂದಿ ವೇಣುಗೋಪಾಲ್ ರೈತರು ವೈದ್ಯರು ಹೋಟೆಲ್ ಉದ್ಯಮಿ ಡೋಂಬಿಲಿ ಮೇರೆ ಈ ದಿವ್ಯ ವೇದಿಕೆಗೆ ಸ್ವಾಗತ ಮಾಡಿದ್ದಾರೆ. ಸುಕುಮಾರ್ ಶೆಟ್ಟರ್ ಅಧ್ಯಕ್ಷರೇ ಕರ್ನಾಟಕ ಸಂಘ ಡೊಂಬಿಲಿ, ನಮ್ಮ ಮೌಖಿಕ ಸುಬ್ಬಯ್ಯ ಹೋಟೆಲ್ ಉದ್ಯಮಿ ಕಲ್ಯಾಣ ಯಾರ ಮೇಲಿನ ಈ ದಿವ್ಯ ವೇದಿಕೆಗೆ ಸ್ವಾಗತ ಮಾಡಿದ್ದಾರೆ. ಅಲ್ಲಿ ಹೋಟೆಲ್ ಉದ್ಯಮಿ ಉಲ್ಲಾಸ ಸಂಘದ ಮೇಲಿನ ಈ ವೇದಿಕೆಗೆ ಸ್ವಾಗತ. ಕಿಶೋರ ಕೂಡ ಹೋಟೆಲ್ ರಶೀಲಿ ಡೊಂಬಿಲಿ ಮೌಖಿಕ ಕಿಶೋರನಿಲ್ಲ ಸ್ವಾಗತ. ಕರುಣಾಕರ್ ಶೆಟ್ಟರ್ ಹೋಟೆಲ್ ಸಿಗೋದು ಮೇಲಿನ ಯಾರು ಸ್ವಾಗತ ಮಾಡಿದ್ರೆ. ಸತೀಶ್ ಕೆ ಪಾರ್ಕ್ ಇದರಿಂದ ಸ್ವಾಗತ. ತುಕಾರಾಮ್ ರೈ ಹೋಟೆಲ್ ವಿಜಯನ್ಸಿ ಡೊಂಬಿಲಿ. ಮಾತೃಶ್ರೀ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್, ಶ್ರೀ ಮಹಾಗಣಪತಿ ಯಕ್ಷಗಾನ मंडली रजिस्टर्ड मंदारती उडुपी. बुधवार दिनांक 15/7/2024 रोजी दुपारी 4 वाजता या शुभ वेळेवर मातोश्री बँक्वेट हॉल डोंबिवली पूर्व इथे श्री महागणपती यक्षगान मंडळी यांच्या यक्षगान बयलाटा या संदर्भात माननीय श्री रत्नाकर हेगडे यांच्या व्यवस्थापकीय चालणारे श्री काजरळ्ळी क्षेत्र महात्मे असा कन्नड यक्षगानाच्या संदर्भात अतिथी मान्यवरांच्या उपस्थित लोकप्रिय सत्कार मूर्ती माननीय श्री जनार्दनजी महादेव मात्रे, समाजसेवक, माजी नगरसेवक तथा माजी गटनेता, कल्याण डोंबिवली महानगरपालिका, राष्ट्रवादी काँग्रेस पक्ष, मात्रे कंस्ट्रक्शन बिल्डर्स एंड डेव्हलपर्स के मालक, सनराइज मल्टी स्पेशालिटी हॉस्पिटल के मालक व सरगम होटल के मालक आणि माननीय सौभाग्यवती बालूबाई जनार्दन मात्रे, माजी महिला अध्यक्ष, कल्याण पूर्व काँग्रेस पक्ष यांना सन्मान पत्र प्रदान करण्यात येत आहे. हृदय धन्यवाद. उपस्थित सब मेरे भाई और बहनों, आज का इतना बड़ा प्रोग्राम भगवान का, अरे सब रंगी महारथी, इसके बीच में मेरे को एक छोटा गरीब आदमी इसको बुला के इतना सम्मान किया, इसके लिए मैं रत्नाकर सर का बहुत बहुत अभिनंदन करता हूँ. रत्नाकर सर का मेरा 94 में पहचान होगा. बाबू शेख, रवि शेट्टी, रताना, विठल शेट्टी, रमेश शेट्टी, मोहन शेट्टी, पूरा ग्रुप मेरे इधर आए. 94 सालों मोटर लाने को दिया. उस टाइम रत्नाकर
कॉर्पोरेट होटल के अंदर किचन में सब देख रहा करते थे। और मैं ऐसा राउंड मारने में किचन में गया तो किचन वाला काकड़ी गाजर काटता था, वो उसके हाथ से नीचे गिरता था। मैं सोचता था ये गाजर का टुकड़ा गिरा, ये काकड़ी का टुकड़ा गिरा, इसमें क्या होगा। लेकिन आज मुझे मालूम पड़ता है कि गुनगुन पानी से घड़ा भर जाता है। रत्ता से का घड़ा भर दिया और भगवान को भगवान को बोलता है कि इनका महासमुद्र भर जाओ, यही मैं इसको आशीर्वाद देता हूँ। धन्यवाद। ನಮಸ್ಕಾರ. ಭಾರಿ ಗೌರವಾನ್ವಿತವಾದ ವೇದಿಕೆ ನಿಜವಾದ ಭಾರಿ ಸಂತೋಷವಾಗಿತ್ತು. ವೇದಿಕೆ ತೂರಂಗ ನಿಕ್ಲೆರ ಮತ್ತು ಖುಷಿ ಮಾಡಿಕೊಡು ದಯಕೊಂಡ ವೇದಿಕೆ ಇಪ್ಪು ನಗದು ತೊಂದಿದ್ದ ಬೇಟೆ ಬೇಟೆ ಕ್ಷೇತ್ರಗಳು ಸಾಧನೆ ಮತ್ತು ನಿಪ್ಪು ನಗದು ಮಾತೆಲ್ಲ ವಿಶೇಷವಾದ ಮಲ್ಲ ಒಂದು ಕಲಾ ಪೋಷಕರು ದಯಕೊಂಡ ಕಲ್ಯಾಣದಲ್ಲಿ ಮಣ ಬರ್ತಾರೆ లేకుండా ఊరు కార్యక్రమం అవట ఇరువురు కూడా వంగి కళా పోషకరు వేదిక నిప్పునగరు అంతేనే కళాభిమాని ప్రేక్షకరు ಯಾಕೆ ಕೊಂಡ್ಕೊಂಡ ಮಲ್ಲ ಪಿನ್ನರ್ಪುರ ನಿಮಗೆ ಎದುರು ತುಳ್ಳುತ್ತಾರೆ ಅಂಚನೆ ಊರಲ್ಲಿ ಮಲ್ಲ ಹಾಗಾಗಿ ಅಭಿನಂದನೆ ಮಾಡ್ಬೋದು. ಯಾರು ನನ್ನ ಕೂಡ ಆತ್ಮೀಯರು ದಯಕೊಂಡ ಒಂದೇ ನಿಮಿಷದ ಮಾತೆಲ್ಲ ಮಾಡ್ತಾನೆ ಅಧಿಕಾರಿಗಳು ಜನಾರ್ದನ ಸಾಹೇಬ್ ಸುಕ್ಮಾನ್ಗೆ ಸುಬ್ಬಣ್ಣಗೆ ಆನಂದನ್ಗೆ ಮೋಹನ್ಗೆ ಅರುಣನ್ಗೆ ರಾಜೀವ್ ಭಟ್ಟಾರ್ಗೆ ಉದಯನ್ಗೆ ಅರುಣನ್ಗೆ ಅಂಚನೆ ಹೀಗೆ ಕೂಡ ಎಲ್ಲ ಸಹೋದರ ಸಮಾನ ಇದ್ರು ಮಾತಾಡ ವಿದ್ಯುತ್ತನ್ಗೆ ಪ್ರಭಾಕರನ್ಗೆ ಸದಾನಂದ ಮೋಹನ್ ರೇಖೆ ಕಿಶೋರ್ ಅಂಗೆ ಸುಧೀರ್ ಅಂಗೆ ಸತೀಶ್ ಅಂಗೆ ಮುಖ ಸಭೆಗೆ ఒక నెట్ట మల్ల ಒಂದು పంటలకి నేను ఉత్సవం జీవిత రత్నాకర్ రూరాలు లేకుండా ఈ ಒಂದು ಕಾರ್ಯಕ್ರಮ ನನಗೆ ತೂಗರಿಗೆ ಮಲ್ಪೆರೆ ಅನುಮತಿ ಕೊಟ್ಟಿದ್ದಾರೆ. ರತ್ನಾಕರ್ ಶಿಕ್ತೆ ఒక ಅನ್ನ ಫ್ಯಾಮಿಲಿ ఒక ಮಾತ ಟೀಮ್ దగ్గర అంటే ಸುರೇಶ್ ಅಣ್ಣ ಸ್ವಾಮಿ ಸುರೇಶ್ ಅಣ್ಣ ಮುಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ರತ್ನಾಕರ್ ನಗರಕ್ಕೆ ಮಲ್ಲ ನಿಮಗೆ ಒಂದು ಅಭಿನಂದನೆ ಸಲ್ಲಿಸುತ್ತದೆ. ರತ್ನಾಕರ್ಗೆ ಈ ವರ್ಷ ಬಂದದ್ದು ಪ್ರತಿ ವರ್ಷ ನಾನು ಒಂದು ರಕ್ತಪಾತ ಕನ್ನಡ ಬಂದ ಲೇಕೊಂಡ ಇದು ಮಂದಾತಿ ಮೇಲೆ ಯಕ್ಷಗಾನದವರು ಕನ್ನಡದವರು. ಹಾಗಾಗಿ ಅಲ್ಲಿವನ್ನು ನೋಡಿ ತಲೆ ಬರ್ತಾ ಇದ್ದಾರೆ. ಯಾಕಂದ್ರೆ ನಾನು ನಿಜಾಗ್ಲೂ ನಾನು ಹೆಮ್ಮೆಯಿಂದ ಹೇಳ್ತೇನೆ, ಕನ್ನಡದವರಿಗೆ ಕನ್ನಡದ ಮೇಲೆ ತುಂಬಾ ಅಭಿಮಾನ. ನಿಜವಾಗಿ ನಿಮ್ಮನ್ನು ನಾನು ದೊಡ್ಡ ಚಪ್ಪಾಳೆ ಹಾಕ್ತೇನೆ. ಅದು ಮಾನಕಟ್ಟೆ ಮೇಲೆ ಇರಲಿ, ಮಂದಾತಿ ಮೇಲೆ ಇರಲಿ, ಕಟ್ಟೆಂಗ ಮೇಲೆ ಇರಲಿ, ಯಾವುದೇ ಒಂದು ಮೇಳದವರು ಮುಂಬೈಗೆ ಬಂದ್ರೆ ಕಡಿಮೆ ಒಂದು 5 ಆಟ ಮಾಡ್ತಾರೆ. ಅದಕ್ಕೊಂದು ಮುಖ್ಯವಾಗಿ ಅವರಿಗೆ ಉದಾಹರಣೆ ಇದ್ದಾರೆ. ನಮ್ಮ ಅನಿಲಗಳಿದ್ದಾರೆ, ನಿಮ್ಮ ಅವರ ಟೀಮ್ ಅಂತ ಹೇಳಿದ್ರು. ನಿಮಗೆ ನಾನು ದೊಡ್ಡ ಒಂದು ಅಭಿನಂದನೆ. ಯಾಕೆಂದ್ರೆ ದೊಂಬಿಳಿಯ ಕನ್ನಡಿಗರ ತುಳು ಕನ್ನಡಿಗರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಯಕ್ಷಗಾನ ಬಂದು ನೋಡುತ್ತೆ, ಅವು ನಿಜವಾದ ಒಂದು ಶ್ರೇಷ್ಠ ನಮ್ಮ ತುಳುನಾಡದ ಭಾರಿ ಶ್ರೇಷ್ಠ ಕಲೆ. ಒಂದು ಎಟ್ಟೆ ಸಂಸ್ಕಾರ ಸಂಸ್ಕೃತಿ ನಮ್ಗೆ ಕಲ್ಪರಿತ್ತಿಲ್ಲ ನಮ್ಮ ಯಕ್ಷಗಾನ ತೂಗೋಣ. ನಿಜವಾದ എനിക്ക് ಭಾರಿ ಸಂತೋಷ ಬಂದ ಊರು ಬತ್ತಿನ ಪ್ರತಿಯೊಂದು ಅವು ನಾಟಕ ಆಡು ಯಕ್ಷಗಾನ ಆಡು ಹೆಂಚಿನ ನಿಪ್ಪಾಡು ತುಳುನಾಡ ಸಂಸ್ಕೃತಿದ ನಮ್ಮ ಒಲ್ಪಾಡು ಬಂದು ಆ ಕಲೆ ಕಷ್ಟ ನಮ್ಮ ದುರ್ಮಿಗಿ ಕಲ್ಯಾಣ ಪರಿಸರದಲ್ಲಿ ಭಾರಿ ಮದ ಒಂದು ಸರ್ಕಾರ ಬಂದಿದೆ. ನಮ್ಮ ಸುಬ್ಬಣ್ಣೆ ಐಟಿ ಕಲ್ಯಾಣ ಸುಬ್ಬಣ್ಣ ಕರ್ಕೊಂಡು ಅಭಿಯಾನ అంటే ನಮ್ಮ ದೊಂಬಿಲಿದ್ದ ಆನಂದ ಮಾತಾಡ ಪಂಚಾಯತ್ ಮಗಳು ವಾರಕ್ಕೆ ಕಾರ್ಯಕ್ರಮ ಆಪಡಿಲ್ಲ 7 10 ಕೇಂದ್ರ ಗಿಡಗಳ ಬಿಡಿದೆ. ಅವರಿಗೆ ನಿಜವಾದ ಮೊದಲ ಅವರಿಗೆ ಅಭಿನಂದನೆ ಸಂಗತಿ. ಇಡೀ ರತ್ನಾಕರಣ ಬಗ್ಗೆ ಗొప్ప ಅಭಿನಂದನೆ ಮುಖ್ಯ. ಈ ಒಂದು ಕಲಾವಿದರ ರೂಪ ಸನ್ಮಾನ ಮುಖ್ಯ. ನಂದೀಶ್ ಮೊಗರು ಬಂದು ಕಲಾವಿದರ ಸನ್ಮಾನ ಮಾಡುವ ನಮ್ಮ ಮಲ್ಲ ಕರ್ತವ್ಯ. ಹಿರಿಯ ಪ್ರಾಯರು ಮಲ್ಲ ವೇಷಧಾರಿಯಾದ ಮಲ್ಲವಲ್ಲಿ ಕಲಾವಿದೆಯಾದ ಅರೆವಲ್ಲಿ ಸನ್ಮಾನ ಮಾಡ್ತಾರೆ. ರತ್ನಾಕರಣ ಇದಕ್ಕೆ ಅಭಿನಂದನೆ. ಒಬ್ಬನೇ ವಿಷಯ ಬಂದ ನಮ್ಮ ಜನ್ಮಭೂಮಿ ಇದು ಕರ್ಮಭೂಮಿ ಭಕ್ತಿ ಬುಕ್ಕ ಜನ್ಮಭೂಮಿಯ ಕಾರ್ಯಕ್ರಮ ಮಾಡ್ಕೊಂಡಿಲ್ಲ. ಅದೇ ಬಂದ ಜನ್ಮಭೂಮಿ ನಮ್ಮ ನಡ್ಪಡ್ಕೊಂಡು ಬರ್ತೀನಿ ಒಂದು ಪುರ ಕಲೆ ನಮ್ಮ ಐತೆ ಆರಾಧಕ್ಕೆ ಅದು ನಮ್ಮ ಮುನ್ಪದ ಗವರ್ಮೆಂಟ್ ಮಾಡ್ಕೊಂಡಿಲ್ಲ. ಐತೊಟ್ಟು ಇಲ್ಲಿ ಈ ಕರ್ಮಭೂಮಿ ಇವೇ ಒಂದು ಪೊರ್ತುಡು ವ್ಯಕ್ತಿದು ಹೋಟೆಲ್ ಬರ್ತಿನ ಜನಾರ್ದನ್ ಮಾತ್ರ ಸನ್ಮಾನಕ್ಕೆ
30 साल हो गया था। हमारा कर्नाटक वाले के सबसे बड़ा तुम बोलेगा था ना, वो बड़े कर्नाटक में पैदा हो गया, वो अपना जन्मभूमि है, कर्मभूमि महाराष्ट्र है, कर्मभूमि वाले को भी नहीं पूछता है, वो सबसे बड़ी बात है। अभी तक वैसे कर्नाटक बोल रहे हैं एग्रीमेंट नहीं है बोलते हैं, और भी 50 साल कर्नाटक में देने वाले होते हैं। ನಾವು ಗುಣ ಮಾಡಿ ಇಟ್ಕೊಂಡು ದೇಕೊಂಡ ನಮ್ಗೆ ಎರಡೋಗಿ ನುಪ್ಪುಗಳಲ್ಲಿ ನಮ್ಮ ವ್ಯಾಪಾರ ಮತದಾರರು ಬಂದು ಅಲ್ಲಿ ಪ್ರಾಜೆಕ್ಟ್ ಇದಕ್ಕೆ ಮಾತ್ರ ದೇಕೊಂಡ ಇದೇ ಕೊಂಡದ್ದು ಮಾತ್ರ ಎಂಟು ಹೋಟೆಲ್ದಾಗ ಬರವತ್ತು ಈ ಒಂದು ರಣ ನಮ್ಮ ಜೀವ ನೋಡಿ ಪ್ರತಿವರೆಗ ಕೆಲವರಿಗೆ ಮದತ್ ಕೊಡ್ಬೇಕು ಬಂದಿಕೊಂಡು ಪಣಂದು ಇಂಚಿನ ಒಂದು ಸಭೆಗೆ ನೀವು ಅವಕಾಶ ಸಂಖ್ಯೆಯಲ್ಲಿ ಎಲ್ಲರೂ ನೀವು ಬಂದಿದ್ದೀರಿ, ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ, ಇದಕ್ಕೆ ದೊಡ್ಡ ರೀತಿಯ ಪ್ರೋತ್ಸಾಹ ಕೊಡ್ತಾರೆ. ಇನ್ನು ಮುಂದೆ ರತ್ನಾಕರಣ ಇಂಥ ಒಂದು ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ, ನಾವು ಎಲ್ಲರೂ ನಿಮ್ಮೊಟ್ಟಿಗೆ ಹೇಳ್ತಾ ನನ್ನ ಮಾತು ಕನ್ನಡ ಮಹಿಷಾಸುರನ ವೇಷಮಲ್ಲಿನ ಖ್ಯಾತಿಗ ನಂದೀಶ್ ಕುಮಾರ್ ಜನ್ನಾಡಿ ಯಾರು ಈ ದಿವ್ಯ ವೇದಿಕೆಗೆ ಸ್ವಾಗತ ಮಂತ್ರದಲ್ಲೇ ಇಡೀ ದಕ್ಷಿಣ ಕನ್ನಡ ಪುದರ್ ಬೆಳೆತಿದ್ದಾರೆ. ವಿಶೇಷವಾದ ಬಣ್ಣ, ವಿಶೇಷವಾದ ಕುಣಿತ ಬೆಳೆದು ಆ ಅಪ್ಪ ನವದುರ್ಗಾ ಪರಮೇಶ್ವರನ ಆಶೀರ್ವಾದ ಉಂಟು. ಆ ಮಹಿಷಾಸುರಡೆ ಅರೆ ಮಿಗಿಲಿದಿನ ನನ್ನವರಿಗೆ ಕಲಾವಿದ ಬನ್ನಲಿ ಇತ್ತೆ ಅರೆ ಈ ಸನ್ಮಾನ ತಪ್ಪನ್ನು ಯಾ ನಿಖಲ ದುಂಬುದಿವದಲ್ಲೇ ಬಂದಲೆ ಸನ್ಮಾನಿತರೆ ಯಕ್ಷಕಾಶಿ ಎಂದು ಪ್ರಸಿದ್ಧ ಪಡೆಯುವ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸೌಡ ಎಂಬ ಪುಟ್ಟ ಊರಿನಲ್ಲಿ ಶ್ರೀ ಮಂಜುನಾಥ ಮೊಗಲಿನ ಹಾಗೂ ಶ್ರೀಮತಿ ಬೇಡಿ ಮೊಗಲಯ್ಯ ಇವರ ಸುಪುತ್ರರಾಗಿ ಈ ಲೋಕದಲ್ಲಿ ಜನ್ಮ ತಾಳಿದ್ದೀರಿ. ಬಾಲ್ಯ ಜೀವನದಲ್ಲಿ ಕರ್ನಾಟಕ ಕರಾವಳಿಯ ಸುಪ್ರಸಿದ್ಧ ಶ್ರೀಮಂತ ಗಂಡುಗರೆಯಾದ ಯಕ್ಷಗಾನಕ್ಕೆ ತಾವು ಮಾರುವವರು ಎಂದರೆ ಅತಿಶೋಕ್ತವಾದದ್ದು. ಎಲ್ಲ ರಾಕ್ಷಸ ಪಾತ್ರಗಳಿಗೆ ತನ್ನದೇ ಆದ ಛಾಪು ನೀಡಿದ ಅಪ್ರತಿಮ ಅದ್ಭುತ ಕಲಾವಿದರಿವರು. ಎಲ್ಲ ಪಾತ್ರಗಳಿಗೂ ತನ್ನದೇ ಆದ ಶೈಲಿಯಲ್ಲಿ ಜೀವ ತುಂಬುವ ಮಹಾನ್ ಗಂಡುಗರಿ ಎಂದು ತಪ್ಪಾಗಲಾರದು. ಅದರಲ್ಲೂ ಕೊಡಗು ಯಕ್ಷರಂಗದಲ್ಲಿ ತಮ್ಮ ಮಹಿಷಾಸುರ ಪಾತ್ರ ಪ್ರಸಿದ್ಧಿ ಪಡೆದೊಂದಿಗೆ ಯುವ ಯಕ್ಷ ಕಲ್ಪನೆಗಳ ಯಕ್ಷ ನಕ್ಷತ್ರರಾಗಿ ನಡೆದರು. ಇವರ ಕಲಾ ಪ್ರತಿಭೆಯನ್ನು ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ಇವರಿಗೆ ಸನ್ಮಾನಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕರಾವಳಿ ಕರ್ನಾಟಕ ಮೈತ್ರಿ ಸಂಘ ರಿಜಿಸ್ಟರ್ಡ್ ಹೈದರಾಬಾದ್ ಇಲ್ಲಿ ನಡೆದಿರುವ ಯಕ್ಷ ಸಪ್ತಾಹ ಕಾರ್ಯಕ್ರಮಗಳಲ್ಲಿ ಕಲಾವಿದರ ಕಾಮಧೇನು, ಮಾರಣಕಟ್ಟೆಯ ಕೃಷ್ಣಮೂರ್ತಿ, ಮಂಜಾರ ಯಕ್ಷಭೀಷಣ ಎಂದು ಬಿರುದು ಬೆಂಗಳೂರಿನಲ್ಲಿ ನಡೆದ AVS ನಾಗರಾಜ ಗ್ರೂಪ್ ಇವರ 14ನೇ ವರ್ಷದ ಕಾರ್ಯಕ್ರಮದಲ್ಲಿ ಅದ್ದೂರಿಯ ಸನ್ಮಾನ. ಮಹಾನಗರದಲ್ಲಿ ಇಂದು ನಾನು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ನನ್ನ ಪುಣ್ಯ ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ. ಆದರೆ ಇಂದು ನಾನು ಸ್ವೀಕರಿಸಿರುವುದು ಸನ್ಮಾನ ನಾನೇ ಆದರೂ ಕೂಡ ನಾನು ಭಾವಿಸಿಕೊಂಡದ್ದು ಯಕ್ಷ ಕಲಾಮಾತೆಗೆ ತಾವೆಲ್ಲರೂ ನೀಡಿರುವಂತಹ ಗೌರವ ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ. ಯಾಕೆ ಕೇಳಿದ್ರೆ ಸನ್ಮಾನವನ್ನು ಸ್ವೀಕರಿಸುವಂತ ವಯಸ್ಸು ನನ್ನದಲ್ಲ, ಸನ್ಮಾನ ಸ್ವೀಕರಿಸುವಂತ ಕಾರ್ಯಗಳು ನನ್ನಿಂದ ಆಗ್ಲಿಲ್ಲ ಎನ್ನುವ ಹಾಗೆ ಭಾವಿಸಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾನಿನ್ನು ಮೊಳಕೆಯಷ್ಟೇ. ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ಬೆಳೆಯಬೇಕು ಅಂತ ಆದ್ರೆ ಕಲಾ ಅಭಿಮಾನಿಗಳಂತ ನಿಮ್ಮೆಲ್ಲವರ ಆಶೀರ್ವಾದ ಮುಖ್ಯ. ಹಾಗೆ ಕಲಾ ಪೋಷಕರಾದಂತ ಗಣ್ಯಾತಿ ಗಣ್ಯರ ನಿಮ್ಮೆಲ್ಲವರ ಆಶೀರ್ವಾದವು ಮುಖ್ಯ ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ. ಹಾಗೆ ಇಂದು ನನ್ನನ್ನು ಸನ್ಮಾನಿಸಿರುವಂತಹ ರತ್ನಾಕರ ಗಿಡೆಯವರು ನಾನು ಕೇಳಿರುವಂತಹ ವಿಚಾರ, ಕೊಡುಗೈ ದಾನಿಗಳು ಹಾಗೂ ಕಲಾ ಪೋಷಕರು ಹಾಗೂ ಯಕ್ಷಗಾನದ ಮೇಲೆ ಅಪಾರ ಅಭಿಮಾನವುಳ್ಳವರು ಎನ್ನುವುದನ್ನು ನಾನು ಕೇಳಿದ್ದೇನೆ. ಇವರ ಯಕ್ಷಗಾನದ ಕಲಾವಿದರ ಮೇಲೆ ಇರುವಂತಹ ಗೌರವ, ಪ್ರೀತಿ, ಆಶೀರ್ವಾದ ಮುಂದೆಯೂ ಕೂಡ ಹೀಗೆ ಇರಬೇಕು ಅನ್ನೋ ಹಾಗೆ ಹೇಳಿಕೊಳ್ತೇನೆ. ಹಾಗೆ ನನ್ನ ಮಿತ್ರರು ಅಂತಲ್ಲ, ಎಲ್ಲ ಕಲಾವಿದರಿಗೂ ಮಿತ್ರರಾಗಿರುವಂತಹ ಸೀತಾರಾಮ್ ಶೆಟ್ಟಿ ಅವರು ತೆರೆಗಳಿಗೆ ನಿಂತು ಅದೆಷ್ಟೋ ಕಲಾವಿದರಿಗೆ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ. ಕಲಾವಿದರು ಅಂತ ಹೇಳಿದ್ರೆ ಅಲ್ಲಿ ಸೀತಾರಾಮ ಶೆಟ್ಟಿ ಅವರು ಇರ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದಿಸಿಕೊಳ್ತಾ ಇದ್ದೇನೆ. ಹಾಗೆ ಇಂದು ಇಂತಹ ಪುಣ್ಯ ವೇದಿಕೆಯಲ್ಲಿ ನನ್ನ ಗೌರವಿಸಿದಂತ ರತ್ನಾಕರ ಗಿಡಿಯವರು ಹಾಗೂ ಸಭೆಯಲ್ಲಿ ಆಸನಾಗಿರುವಂತಹ ಗಣ್ಯಾತಿ ಗಣ್ಯರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಸಭೆಯ ಮುಂಭಾಗದಲ್ಲಿರುವಂತಹ
ಯಕ್ಷಗಾನದ ಕಲಾ ಅಭಿಮಾನಿ ದೇವರುಗಳಂತ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ಆಡಿದಂತ ಅವಕಾಶ ಬರ್ಪ ಸ್ವಲ್ಪ ಕಲೆಗೆ ನಮ್ಮ ಪ್ರೋತ್ಸಾಹ ಬರ್ಪ ಅಲ್ಪ ನಮ್ಮಲ್ಲಿ ಸ್ವತಂತ್ರವಾಗಿ ಸಂಸ್ಕೃತಿಯಂತೆ ಆಗಿ ಪ್ರಕೃತಿವಂತೆ ಆಗಿ ಬುಡಕರಿಗೆ ಈ ಕಲೆ ಕಾರಣ ಹಾಕೊಂಡು ಬಂದಿದೆ. ನೆನಪಿದೆ ಇತ್ತ ಮುಂಬೈ ಕರಾವಳಿ ಕನ್ನಡಿಗರಿಗೆ ಒಬ್ಬರಿಗೆ ರಕ್ತ ನಡೆದಿದೆ. ಆ ಪ್ರೀತಿದ ಸನ್ಮಾನ ಸಮಾಜದ ಕೂದಿನ ಕೆಲವು ಸಂಸ್ಥೆಗಳಿಗೆ ದಯವಿಟ್ಟು ಯಾರ ಪುನರ್ಮನ್ನು ಹೋಗಿ ಸಂಸದ 2 ಬಂದು ಕುಚ್ಚಗುತ್ತ ರಕ್ತ ನಡೆಯುತ್ತಂಡು ಶ್ರೀ ಕ್ಷೇತ್ರ ರಾಜ್ಯಪಾಲ ಅಯ್ಯಪ್ಪ ದೇವಸ್ಥಾನ, ಪಶ್ಚಿಮ ನವರಾತ್ರಿ ಉತ್ಸವ, ಜಗದಂಬ ದೇವಸ್ಥಾನ, ಸಾಯಿನಾಥ ಮಿತ್ರ ಮಂಡಳಿ, ಅಂಜನೆ ಡೊಂಬೂರಿನ ಪ್ರತಿ ಸಂಸ್ಥದ ಗಣ್ಯಾಗಿ ವೇದಿಕೆ ಬರಡು ಲೆತ್ತಿಗೆ ಬಂದು ಬೇಜಾರ ಅಂತಂದ್ರೆ ನಿಖಿಲ್ ಬರ್ತದೆ ರತ್ನ ಆ ಪ್ರೀತಿದ ಸನ್ಮಾನದ ಪೂರ್ತ ಗುಚ್ಚನಿಗೆ ನೋಡಿ ಬಂದರೆ ಜಯರಾಮ್ ಶೆಟ್ಟಿ ಹೋಟೆಲ್ ರಾಧಾಕೃಷ್ಣ ಕಲ್ಯಾಣ್, ರಾಜೇಶ್ ಶೆಟ್ಟಿ ವಿಹಾರ್ ಹೋಟೆಲ್, ಉಮೇಶ್ ಶೆಟ್ಟಿ ಹೋಟೆಲ್ ಸಾರ್ಥಿ, ವಿವೇಕ್ ಶೆಟ್ಟಿ ಹೋಟೆಲ್ ಸಾರ್ಥಿ, ವಿನೋದ್ ರಾಜ್ ಶೆಟ್ಟಿ ಹೋಟೆಲ್ ಯಾತ್ರಿ, ಪ್ರವೀಣ್ ಶೆಟ್ಟಿ ಡೊಂಬಿಲಿ, ಚೇತನ್ ಡೊಂಬಿಲಿ, ಸಂಜೀವ್ ನಮ್ಮ ಹೋಟೆಲ್ ಕುಂಕಲೇಶ್ವರ್, ಕೇಶವ ಹೋಟೆಲ್ ಸಂತೋಷ್ ಪ್ಯಾಲೇಸ್, ಶಿವರಾಮ್ ಶೆಟ್ಟಿ ಹೋಟೆಲ್ ಮೂನ್ಲೈಟ್, ಸಂತೋಷ್ ಶೆಟ್ಟಿ ಹೋಟೆಲ್ ಆರ್ಯ, ಸುಭಾಷ್ ಗೂರ್ಗೆರೆ, ಸಚಿನ್ ಶೆಟ್ಟಿ, ಸಂದೇಶ್ ಶೆಟ್ಟಿ, ಸಂತೋಷ್ ರೈ, ಶೇಖರ್ ಶೆಟ್ಟಿ, ಶಂಕರ್ ಶೆಟ್ಟಿ, ನಿತ್ಯಾನಂದ ಭಂಡಾರಿ, ನಿತ್ಯಾನಂದ ವಾಶಿ, ಮಹೇಶ್ ಶೆಟ್ಟಿ ಡೊಂಬಿಲಿ, ಉದಯ್ ಶೆಟ್ಟಿ, ವಿನಯ್ ಶೆಟ್ಟಿ, ಪ್ರಕಾಶ್ ಹೆಗಡೆ, ಸುರೇಂದ್ರ ಶೆಟ್ಟಿ, ಪ್ರವೀಣ್ ಹೆಗಡೆ ದಯವಿಟ್ಟು ನಿಗಳು ಬರ್ತದೆ. ಆ ರತ್ನಗಳ ಹೃದಯದ ಅಂತರಾಳದ ಪ್ರೀತಿದ ಅವರಿಗೆ ಸನ್ಮಾನವು ಪೂರ್ತ ವಿಚಾರ ನಡೆ ಆ ಪ್ರೀತಿಗೆ ವ್ಯಕ್ತ ಮಾಡ್ತಾರೆ. ನಮ್ಮ ಡೊಂಬಿಲಿ ಅಯ್ಯಪ್ಪ ಭಜನಾ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಒಂದು ಕನ್ನಡಿಗರ ಭಜನಾ ಸಂಘ ಮಂಡ ಶ್ರೀ ದಿನೇಶ್ ಕೆ ಮಗಳೂರಿನ ಅಯ್ಯಪ್ಪ ಭಜನಾ ಮಂಡಳಿಯ ಅಧ್ಯಕ್ಷರಾಗಿ ಅವರ ರಿಜಿಸ್ಟರ್ ಬಂದರೆ ಮೇಲಿನ ವೇದಿಕೆ ಇರುತ್ತದೆ. ಆ ಪೂರ್ತ ಒಂದು ಎಲ್ಲಿ ಗುಚ್ಚನೆಯಾಗಿದೆ ಆ ಪ್ರೀತಿ ಪೂರ್ವಕ ರತ್ನ ಪರವಾಗಿ ಇವರಿಗೆ ಸಂದಾಯ ಮಾತುದಿಲ್ಲ. ದಿನೇಶ್ ಮೊದಲ ಮೇಲೆ ವೇದಿಕೆ ನೋಡುತ್ತದೆ. ಇನ್ನೆರಡು ಪಾತ್ರ ಬಾರಿಪಡು ಯಕ್ಷಗಾನ ಶ್ರೀ ಕ್ಷೇತ್ರ ಕಾಜರಹಳ್ಳಿ ಕ್ಷೇತ್ರ ಮಹಾತ್ಮೆ ವನದುರ್ಗಾ ಪರಮೇಶ್ವರ ಅವರು ನೆಲೆಯಾತಿನ ದೇವಸ್ಥಾನ ಇನ್ನು ಅವರ ದೇವಸ್ಥಾನ ಆವರಿಗಿದ್ದಿ ಗುಡಿ ಆವರಿಗಿದ್ದಿ ಆ ದೇವಸ್ಥಾನ ಏರ್ಪಾಡಲ್ಲಿ ಇವರು ಉಡುಪಿ ಹೋದ ಬ್ರಹ್ಮ ಅವರ ಕಂಡ ಆ ದೇವಸ್ಥಾನದ ದರ್ಶನ ಪಡೆದೆ. ಶ್ರೀ ನವದುರ್ಗಾ ಪರಮೇಶ್ವರನ ಆಶೀರ್ವಾದ ಪಡೆದೆ. ಮಾತೃಶ್ರೀ ಸಿಬ್ಬಂದಿ ವರ್ಗ ಆಡಳಿತ ವರ್ಗ ಖಂಡಿತ ಸಿಬ್ಬಂದಿ ವರ್ಗಗಳು ಸುನೀಲ್ ಶೆಟ್ಟಿ ಮೇರು ಮತ್ತು ವೇದಿಕೆ ರತ್ನ ಬಗ್ಗೆ ಅಭೂತ ಚಿತ್ರಗಳು ತೋರಿಸಿದ ನೋಡಿದ ನಿತ್ಯಾನಂದ ಭಂಡಾರಿ ಮೇಲೆ ನಾನು ವೇದಿಕೆ ತಂದಿದ್ದೆ. ಪನ್ನೀರ್ ಕ್ರಿಯೇಷನ್ಸ್ ಹರೀಶ್ ಶೆಟ್ಟಿ ಯರ್ಮಾನ್ ಪನ್ನೀರ್ ಕ್ರಿಯೇಷನ್ಸ್ ಹರೀಶ್ ಅಣ್ಣನೇ ವೇದಿಕೆ ತಂದಿದ್ದೆ. ಪ್ರೀತಿದ ಪಾತ್ರ ದುಷಾರನ ಪಡೆ 5 ಬಂದರೆ ಪ್ರಿಯ ವಾಕ್ಯ ಪ್ರಧಾನ ಸರ್ವಕೃಷ್ಣ ಮೇಡಮ್ ಆ ಮಂಚ ಶಾಖೆ ಪುಷ್ಪಕಚೇರಿಗೆ ಜಗದಂಬ ದೇವಸ್ಥಾನ ಡೊಂಬೂರು ಪಶ್ಚಿಮ ಹರಿಶಣ್ಣ ದಯವಿಟ್ಟು ವೇದಿಕೆಗಳು ಇವತ್ತದು ಲೈವ್ ಸ್ಪಾನ್ಸರ್ ನಮ್ಮ ಮಾತನೆಲ್ಲ ಮಿತ್ರೆ ನಿನ್ನಿಂದ ಒಂದು ಘನಕಾರ್ಯಾಗಬೇಕಾಗಿದೆ. ಹಾಗಾಗಿ ನಿನ್ನನ್ನು ಕರೆಸಿಕೊಂಡದ್ದು. ಆ ವಿಚಾರ ಹೇಳ್ಬೇಕಾದ್ರೆ ನಿನ್ನ ತಂದಬೇಕಲ್ಲ ಸ್ವಾಮಿ. ನಿಮ್ಮನ್ನು
ಮಗನನ್ನು ಕರೆಸಿದೆ, ಮತ್ತೊಂದು ಕರೀತಾ ಇದೆಯಾ? ಈಗಾಗಲೇ ನಮ್ಮ ಮಗನಾಗಿರುವಂತ ಗಣಪನಿಗೆ ವಿಘ್ನ ವಿನಾಶಕ ಎನ್ನುವುದಾಗಿ ಬಿರುದನ್ನು ಕೊಟ್ಟವರು ನೀವು. ಲೋಕವೇ ಕೊಂಡಾಡ್ತಾ ಇದೆ. ಆ ಲೋಕ ನಾಯಕನಾಗಿರುವಂತ ಗಣಪನನ್ನು ಎಲ್ಲವರು ಮೊದಲ ಬಾರಿಗೆ ಪೂಜೆ ಮಾಡಿ ಹೋದತಿ ಅಂತ ಆದರೆ ಬಂದ ವಿಘ್ನಗಳೆಲ್ಲ ವಿನಾಶವಾಗ್ತದೆ. ಹಾಗಾಗಿ ನಮ್ಮ ಮಗನಾಗಿರುವಂತ ಗಣಪನನ್ನು ನೀವು ಧ್ಯಾನಿಸಬೇಕು. ಶ್ರೀ ಕಜವಳ್ಳಿ ಕ್ಷೇತ್ರ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನ ಇವರು ಆಡಿ ತೋರಿಸಿದರು. ಇಂದಿನ ಈ ಎಲ್ಲ ಪ್ರೋಗ್ರಾಮಿಗೆ ಸಾಕ್ಷಿಯಾದಂತಹ ರತ್ನಾಕರ್ ಹೆಗಡೆಯವರಿಗೆ ಧನ್ಯವಾದವನ್ನ ಅರ್ಪಿಸುತ್ತಾ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಮತ್ತೆಲ್ಲ ಥರದ ವಿಡಿಯೋಗಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮೂಲಕ ನಿಮಗೆ ನೇರವಾಗಿ ನನ್ನ ಎಲ್ಲ ವಿಡಿಯೋಗಳು ತಲುಪುತ್ತೆ. ಮುಂಬೈ ಟು ಕರ್ನಾಟಕ ಎಲ್ಲ ನ್ಯೂಸ್ಗಳಿಗಾಗಿ, ಎಲ್ಲ ವಿಶೇಷ ಮಾಹಿತಿಗಳಿಗಾಗಿ, ಕಲೆಗಳನ್ನು ಉಳಿಸಲು ಬೆಳೆಸಲು ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು.